ಸರ್ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ಬೆಳಗ್ಗೆ ಚಾಮುಂಡೇಶ್ವರಿ ದರ್ಶನ, ಈಗ ಅಭಿಮಾನಿಗಳ ದರ್ಶನ. ಒಳ್ಳೆ ಕಾರ್ಯಕ್ರಮ. ಅಭಿಮಾನಿಗಳ ಬಹಳ ಖುಷಿ ಆಯ್ತು. ಆಕ್ಚುಲಿ ಮೈಸೂರಲ್ಲಿ ಚಾಮುಂಡಮ್ಮನ್ನ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅದಾದ್ಮೇಲೆ ಒಂದು ವೃದ್ಧಾಶ್ರಮಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಇದೆರಡೇ ನನ್ನ ಲಿಸ್ಟ್ ಅಲ್ಲಿ ಇದ್ದಿದ್ದು. ಮಿಕ್ಕಿದೆಲ್ಲ ಏನ್ ಮಾಡಿದ್ರೆ ನನಗೆ ಐಡಿಯಾನೇ ಇರ್ಲಿಲ್ಲ. ಮೈಸೂರಲ್ಲೂ ನಮ್ಮ ಅಭಿಮಾನಿಗಳು ಅವ್ರನ್ನೆಲ್ಲ ನೋಡಿದಾಗ ಬಹಳ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಎಸ್ಪೆಷಲಿ ಬರ್ತ್ಡೇ ದಿನ ಅನ್ನೋದು ನನ್ನ ಕೈಯಲ್ಲಿ ಇರಲ್ಲ. ಈ ದಿನ ಎಲ್ಲ ನಮ್ಮ ಹುಡುಗರ ಕೈಯಲ್ಲಿ, ನಮ್ಮ ಅಭಿಮಾನಿಗಳ ಕೈಯೆಲ್ಲ ಇರುತ್ತೆ. ಅದೇ ಒಂಥರ ಖುಷಿ. ಅವ್ರು ಏನ್ ಹೇಳ್ತಾರೋ ಹಾಗೆ ಈ ದಿನ ಕಳಿತೀನಿ ಅಂತ ಅನ್ಸುತ್ತೆ. ನಾವು ಈ ತರ ದಿನಕ್ಕೋಸ್ಕರ ಎಷ್ಟು ಕಾಯ್ತಾ ಇರ್ತಾರೆ ಅಭಿಮಾನಿಗಳನ್ನ ಭೇಟಿಯಾಗಿ ಈ ತರ ಸಂದರ್ಭ ಹೇಗಿರುತ್ತೆ ಸರ್? ವರ್ಷಕ್ಕೊಂದಿನ ನಮಗೂನು ಎಲ್ರ ವರ್ಷಕ್ಕೊಂದಿನ ಈ ಹಬ್ಬ, ಹುಟ್ಟದ ಹಬ್ಬ. ಅಂಡ್ ಇದೊಂದೇ ಹಬ್ಬಕ್ಕೆ ಅನ್ಸುತ್ತೆ. ಲೈಕ್ ನನಗೆ ಯಾರು ವಿಶ್ ಮಾಡಿದಾಗ ನಾನು ಇನ್ ರಿಟರ್ನ್ ನಾನು ವಿಶ್ ಮಾಡೋಕ್ಕಾಗಲ್ಲ. ನನಗೆ ಹ್ಯಾಪಿ ಬರ್ತ್ಡೇ ಸುಮ್ಮನೆ ಥ್ಯಾಂಕ್ ಯು ಅನ್ಬೇಕು. ಅಂಡ್ ಅದೊಂದು ಐ ಥಿಂಕ್ ಇಟ್ಸ್ ಡಿಫ್ರೆಂಟ್. ಖುಷಿ ಕೊಡ್ತು ಕಣಮ್ಮ, ಒಂದು ತೃಪ್ತಿ, ಒಂದು ನೆಮ್ಮದಿ. ಈಗ ಅದು ಆಗಿದೆ. ಈಗ ಮುಂದೆ ಏನ್ ಮಾಡ್ತೀವಿ ಅನ್ನೋ ಒಂದು ಭಯ, ಒಂದು ಕಾಳಜಿ, ಒಂದು ಜವಾಬ್ದಾರಿ, ಇದಿಷ್ಟು ಸದ್ಯಕ್ಕೆ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಆಗಬಹುದು, ಆಗುತ್ತೆ. ದೇವ್ರ ದಯೆ, ನಿಮ್ಮ ಪ್ರೀತಿ, ಹೇಳಕ್ಕಾಗಲ್ಲ, ನೋಡೋಣ. ಇವತ್ತು 2 ಸಿನಿಮಾಗಳು ಅನೌನ್ಸ್ ಆಗಿದೆ. ಪರಾಕ್ ಮತ್ತೆ ಪೀಪಲ್ ಮೀಡಿಯಾ ಪ್ಯಾಕ್ ಅವರಿಂದ ಕೂಡ ಒಂದು ಅನೌನ್ಸ್ ಆಗಿರುವಂತದ್ದು. ಸೊ ಅದ್ರ ಬಗ್ಗೆ ಹೇಗಿರುತ್ತೆ ಸಿನಿಮಾ? ನೋಡಿ, ನಾನು ಜಾಸ್ತಿ ಹೇಳಲ್ಲ. ಕೆಲಸ ಮಾಡ್ತೀನಿ, ಕೆಲಸ ಆದ್ಮೇಲೆ ಕೂತ್ಕೊಂಡು ನಿಮ್ಮ ಮುಂದೆ ಮಾತಾಡ್ಕೊಂಡು ರಿಲೀಸ್ ಮಾಡ್ತೀನಿ. ಅದ್ರ ಬಗ್ಗೆ ಸದ್ಯಕ್ಕೆ ಏನು ಹೇಳಲ್ಲ. ಬಟ್ ಒಂದು ಒಳ್ಳೆ ಸಿನಿಮಾ, ಮತ್ತೊಂದು ಒಳ್ಳೆ ಬುದ್ಧಿವಂತರು ಮಾಡ್ತಿರೋ ಸಿನಿಮಾ ಅಂತ ಅನ್ಕೊಳ್ಳಿ. ಸ್ಟಾರ್ ಹೀರೋ ಆದ್ಮೇಲೆ ಹೊಸಬ್ರ ಜೊತೆ ಕೈ ಜೋಡಿಸೋದು ಹಿಂದೆ ಮುಂದೆ ನೋಡ್ತಾರೆ. ಏನಮ್ಮ ಸ್ಟಾರ್ ಹೀರೋಗಳಾದ್ಮೇಲೆ ಹೊಸಬ್ರ ಜೊತೆ ಕೈ ಜೋಡಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ನೀವು ಅದ್ಯಾವುದನ್ನು ಲೆಕ್ಕಿಸದೆ ಹೊಸಬನಿಗೆ ಚಾನ್ಸ್ ಕೊಟ್ಟಿರುವಂತದ್ದು ಪರಾಕ್. ನಾನು ಕತೆ ತುಂಬಾ ನಂಬ್ತೀನಿ, ಕೆಲಸ ತುಂಬಾ ನಂಬ್ತೀನಿ, ಸ್ಕ್ರಿಪ್ಟ್ನ ತುಂಬಾ ನಂಬ್ತೀನಿ. ಜೊತೆಗೆ ಅದಕ್ಕೆ ಶ್ರಮ ವಹಿಸೋರು ಎಷ್ಟು ಚೆನ್ನಾಗಿ, ಎಷ್ಟು ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಅನ್ನೋದು ಬಹಳ ಕೌಂಟ್ ಆಗುತ್ತೆ. ಸೊ ಸಕ್ಸಸ್ ಅನ್ನೋದು ಅಷ್ಟು ಸುಲಭ ಅಲ್ಲ. ಟೀಮ್ ವರ್ಕು, ಆಮೇಲೆ ಬಹಳ ಶ್ರದ್ಧೆ ಬೇಕನ್ಸುತ್ತೆ ಅದರಲ್ಲಿ. ಸೊ ಒಂದು ಒಳ್ಳೆ ಉದ್ದೇಶದಿಂದ ಮುಂದಕ್ಕೆ ಹೋಗ್ತಿದ್ದೀನಮ್ಮ. ಸದ್ಯಕ್ಕೆ ಏನು ಹೇಳಕ್ಕೂ ಆಗಲ್ಲ. ನಾನು ಫಸ್ಟ್ ಕೆಲಸ ಮುಗಿಸ್ಕೋತೀನಿ, ಒಂದು ಒಳ್ಳೆ ಸಿನಿಮಾ ಮಾಡಿಸ್ಕೋತೀನಿ, ತದನಂತರ ಮಾತಾಡ್ಬೋದು. ಇವಾಗ ಏನು ಹೇಳಕ್ಕಾಗಲ್ಲ. ಆಯ್ಕೆಗಳ ವಿಚಾರದಲ್ಲಿ ಎಷ್ಟು ಖುಷಿ ಆಗಿದ್ದಾರೆ ಸರ್ ಅಂತ. ಯಾಕೆಂದ್ರೆ ಬಗಿರೋಕ್ ಮೊದಲು ಒಂದು ಮಾತು ಹೇಳಿದ್ರೆ, ನನ್ನ ಕಡೆಯಿಂದ ಬರುವಂತ ಒಂದಷ್ಟು ಸಿನಿಮಾಗಳು ನೆಕ್ಸ್ಟ್ ಜನ ಮಾತಾಡೋದು ಆಗ್ಬೇಕು ಅಂತ ಅದನ್ನ ಸೈಲೆಂಟ್ ಆಗಿ ಮಾಡಿ ತೋರಿಸಿದ್ರು ಬಗಿರೋ ಮೂಲಕ. ಸೊ ನೆಕ್ಸ್ಟ್ ಬರುವಂತ ಪ್ರಾಜೆಕ್ಟ್ಗಳ ಮೇಲೆ ಅದೇ ನಂಬಿಕೆ ಇದೆ ನಿಮಗೆ? ಅದೇ ಸರ್, ಇನ್ನೊಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ. ಅಂಡ್ ಒಳ್ಳೊಳ್ಳೆ ಟೀಮ್ ಅಪ್ ಆಗ್ತಾ ಇದೀವಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದೀವಿ. ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಅಷ್ಟು ಮಾತ್ರ ಹೇಳ್ತೀನಿ. ಬೇರೆ ಏನು ನಾನು ಇವಾಗ ಏನು ಹೇಳಲ್ಲ ನಿಮಗೆ. ಸಾರಿ, ಈ ಸ್ಟೇಜ್ ಅಲ್ಲಿ ಏನು ಹೇಳಕ್ಕೂ ಒಂದ್ ಸ್ವಲ್ಪ ನನಗೆ ಒಂದು ಹೆಸಿಟೇಷನ್ ಇರುತ್ತೆ. ಬಿಕಾಸ್ ನಾನು ಫಸ್ಟ್ ಕೆಲಸ ಮಾಡ್ಬೇಕು ಅನ್ನೋದನ್ನ ನಂಬೋದು ನಾನು. ಸೊ ಅದೊಂದೇ ಕಾರಣಕ್ಕೆ ಅಷ್ಟೇ, ಇನ್ನೇನು ಇಲ್ಲ. ಅದೇ ನಾನು ಅನ್ಕೋತಾ ಇದ್ದೆ. ಈಗ ಅದನ್ನ ಏನಂತ ಆಮೇಲೆ ಹೇಳ್ಬಿಡ್ತೀನಿ, ಈಗ ಹೇಳಕ್ ಆಗಲ್ಲ ಏನು ಅಂತ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್. ಅದು ಒಂದು ಒಳ್ಳೆ ಸಿನಿಮಾ. ಈಗಲೇ ಹೇಳ್ಬಿಟ್ರೆ ನಿಮ್ಗೆ ಆಮೇಲೆ ಏನ್ ಹೇಳಿ, ನಾನು ಆಮೇಲೆ ಏನ್ ಹೇಳಕ್ಕೂ ಚಾನ್ಸ್ ಇರಲ್ವಲ್ಲ. ಸೊ ಈಗ ಏನು ನಾನು ಹೇಳಕ್ ಆಗಲ್ಲ. 2 ಒಳ್ಳೆ ಸಿನಿಮಾ. PMF ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಬಂದ್ಬಿಟ್ಟು ಬಹಳ ದೊಡ್ಡ ಬ್ಯಾನರ್ ಅದು ಆಂಧ್ರ ಪ್ರದೇಶದಲ್ಲಿ. ಅವ್ರು ಜಾಯಿನ್ ಆಗ್ತಿದ್ದಾರೆ ಒಂದು ದೊಡ್ಡ ಸಿನಿಮಾ ಮಾಡ್ಬೇಕು ಅಂತ. ಇನ್ನು ಪರಾಕ್ ಅನ್ನೋರು ನಮ್ಮ ಹಾಲೇಶ್ ನಿರ್ದೇಶನ ಮಾಡ್ತಿರೋದು. ಅಂಡ್ ಬಹಳ ಒಂದು ಒಳ್ಳೆ ಟೀಮ್ ಅದು ಸಹ. ಸೊ ಎಲ್ಲ ಕೆಲಸದಲ್ಲೂ ಫಸ್ಟ್ ಕೆಲಸ, ಆಮೇಲೆ ಮಿಕ್ಕಿದೆಲ್ಲ ಅನ್ನೋ ಹಾಗೆ ಇಲ್ಲೂ ನಾನು ಫಸ್ಟ್ ಕೆಲಸ ಮಾಡ್ತೀನಿ, ಅಷ್ಟು ಮಾತ್ರ ಹೇಳ್ತೀನಿ. ನಮಗೇನು ಫ್ರೀ ಆಗಿದ್ದಾಗ ಮನೇಲಿ ಗಿಫ್ಟ್ ಎಲ್ಲ ಕೆಲಸಗಳು ನಡೀತಾನೆ ಇರುತ್ತೆ, ಕೆಲಸ ಮಾಡಿಸ್ಕೊತಾನೆ ಇರುತ್ತೆ, ನಾವು ಕೆಲಸ ಮಾಡ್ತಾನೆ ಇರ್ತೀವಿ. ನೆನ್ನೆ ಸುಮಾರು 12 ಗಂಟೆಗೆ ನನ್ನ ಮಗನಿಗೆ ಟ್ರಿಮ್ ಮಾಡ್ತಾ ಇದ್ದೀನಿ. ದಟ್ ವಾಸ್ ಮೈ ಡ್ಯೂಟಿ ಬೇಸಿಕಲಿ. ಅಂಡ್ ಆ ಟೈಮಲ್ಲಿ ಕೇಳ್ದೆ. ಅಂಡ್ ದಟ್ ವಾಸ್ ದ ಟೈಮ್. ಮಕ್ಕಳ ಸೇವೆ, ಹೆಂಡತಿ ಸೇವೆ, ಅಪ್ಪ ಅಮ್ಮನ ಸೇವೆ, ಅಭಿಮಾನಿಗಳ ಸೇವೆ, ನಮ್ಮ ಲೈಫೇ ಹೀಗಿದೆ. ಐ ಆಮ್ ಎಂಜಾಯಿಂಗ್ ದಟ್. ಖುಷಿಯಾಗಿದೆ. ಮಗಳು ಮುತ್ತು ಕೊಟ್ಲು, ಮಗ ಮುತ್ತು ಕೊಟ್ಟ, ಹೆಂಡತಿ ಮುತ್ತು ಕೊಟ್ಲು, ಅಮ್ಮ ಮುತ್ತು ಕೊಡ್ತು. ಸಾಕು. ಇನ್ನು ನಮ್ಮೆಲ್ಲ ಇಲ್ಲಿರೋರು ಇವ್ರಗಳ ದರ್ಶನ ಸಿಕ್ಕಿರೋದು ನನ್ಗೊಂದು ಗಿಫ್ಟ್. ಬೆಳಗ್ಗೆಯಿಂದ ಓಡಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಮೈಸೂರಲ್ಲೆಲ್ಲ ತುಂಬಾ ಜನ
ನನಗೆ ಅದೇ ಗಿಫ್ಟ್ ಕೊಡಮ್ಮ. ಐ ಥಿಂಕ್ ದಟ್ ಇಸ್ ವೇರ್ ಐ ಫೈಂಡ್ ಮೈ ಹ್ಯಾಪಿನೆಸ್. ಅದು ನನಗೆ ಖುಷಿ ಕೊಡುತ್ತೆ ಅನ್ಕೋತೀನಿ. ಅದು ನನಗೆ ನೆಮ್ಮದಿ ಇದೆ. ಸರ್, ಆಟೋ ಡ್ರೈವರ್ಸ್ ಜಾಸ್ತಿ ಜನ ಬಂದಿದ್ದಾರೆ. ಸೊ ಇದರಿಂದ ಏನಾದರೂ ಒಂದು ಸೀಕ್ರೆಟ್ ಅನ್ನೋದು ಏನಾದರೂ ಇದೆಯಾ ಸರ್? ಮತ್ತೇನಾದರೂ ನೀವು ಆಟೋ ಡ್ರೈವರ್ ಕಾಕಿ ಕೊಟ್ಕೊಂಡು ಏನಾದರೂ ಬರ್ತಾ ಇದ್ದೀರಾ ಅಂತ? ನೋಡೋಣ ಇರಿ. ಒಳ್ಳೆ ಐಡಿಯಾ ಕೊಟ್ರಿ ನೀವೇನ. ನೋಡೋಣ ಇರಿ. You'll be what I can say, some good projects. ತುಂಬ ಕಷ್ಟಪಡ್ತಿದ್ದೀನಿ ಕಣಮ್ಮ. ಈಗ್ಲೂ ಒಂದು ಸ್ಕ್ರಿಪ್ಟ್ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಆಗ್ಲೇ ಕೇಳಿದ್ರಿ ನೀವು. ಈಗ ಆಲ್ರೆಡಿ ಒಂದು ಮೋರ್ ದನ್ 35 ಸ್ಕ್ರಿಪ್ಟ್ಸ್ ಕೇಳಿದ್ದೀನಿ ಈಗ. ಆ್ಯಂಡ್ ಅದೇ ಎಲ್ಲ ತಕ್ಷಣ ಇಷ್ಟವಾಗಲ್ಲ, ಕೆಲವು ಬೇಸಿಕ್ ಸ್ಟೇಜಸ್ ಇರುತ್ತೆ. ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೇನು ಹೇಳಲ್ಲ, ಸಾಕು. ಇನ್ನು ಮುಂದಕ್ಕೆ ನಾನು ರಿಲೀಸ್ ನಂತರ ರಿಲೀಸ್ ಟೈಮಲ್ಲಿ ಮಾತಾಡ್ತೀನಿ. ನೆಕ್ಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ನನ್ನ ಬರ್ಡೇ ದಿನ ಇವೆಲ್ಲ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.